ಓಂ ಮಹಾಗಣಪತಿಯೇ ನಮಃ. ಓಂ ನಿಮಿಷಾಂಬಾಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಯುಗಾದಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಕೆ ಅನಂತು, ಸೈಂಟಿಫಿಕ್ ಅಸ್ಟ್ರಾಲಜರ್. ಇವತ್ತಿನ ವಿಡಿಯೋದಲ್ಲಿ ಮಿಥುನ, ಕರ್ಕಾಟಕ ಮತ್ತು ಸಿಂಹರಾಶಿಯ ಯುಗಾದಿಯ ಹೊಸ ವರ್ಷದ ಫಲಾಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ಈ ನಮ್ಮ ಸನಾತನ ಹಿಂದೂ ಹೊಸ ವರ್ಷಕ್ಕೆ ಅಂದರೆ ಯುಗಾದಿಗೆ ಮಿಥುನ ರಾಶಿಗೆ ಗುರು ಸ್ವಸ್ಥಾನದಲ್ಲಿದ್ದು, ಸಿಂಹರಾಶಿಯಲ್ಲಿ ಕೇತು, ಕುಂಭದಲ್ಲಿ ಬುಧ, ಚಂದ್ರ, ರವಿ, ಶುಕ್ರ ಮತ್ತು ಶನಿ ಸ್ಥಿತರಾಗಿದ್ದಾರೆ. ಮಿಥುನ ರಾಶಿಯವರಿಗೆ ಜೂನ್ 2ರ ನಂತರ ಗುರು ಕರ್ಕಾಟಕದಲ್ಲಿ ಉಚ್ಚಸ್ಥಾನದಲ್ಲಿ ಬರುವಾಗ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಕೇತುವಿನ ಪ್ರಭಾವದಿಂದ ಸವಾಲುಗಳನ್ನು ಎದುರಿಸುವಂತಹ ಶಕ್ತಿ ನಿಮ್ಮದಾಗಿರುತ್ತೆ. ಧರ್ಮಸ್ಥಾನದಲ್ಲಿ ಕುಜ, ರಾಹು ಇರೋದರಿಂದ ತಂದೆಯ ಜೊತೆ ಸಣ್ಣ ತಿಕ್ಕಾಟ, ಅಸಮಾಧಾನ ಹೊಂದುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ತಾಯಿ ಪ್ರತ್ಯಂಗಿರಿ ದೇವಿಯ ದೇವಸ್ಥಾನಕ್ಕೆ ಹೋಗಿ ಕಷ್ಟಗಳ ನಿವೇದನೆಯನ್ನು ಮಾಡಿಕೊಳ್ಳಿ. ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡೋದ್ರಿಂದ ಸಮಸ್ಯೆಗಳ ಇಂಟೆನ್ಸಿಟಿ ಕಮ್ಮಿಯಾಗಿ ಒಳ್ಳೆಯ ದಿನಗಳು ಪ್ರಾಪ್ತಿಯಾಗುತ್ತೆ. ಜೂನ್ 2ರ ನಂತರ ಖಂಡಿತ ಉತ್ತಮವಾದ ದಿನಗಳು ಪ್ರಾಪ್ತಿಯಾಗುತ್ತೆ. ಕೆಲಸದ ಅನ್ವೇಷಣೆಯಲ್ಲಿ ಇರೋರಿಗೆ ಹೊಸ ಕೆಲಸ ಸಿಗುವಂಥದ್ದು. ಪ್ರೇಮಿಗಳಿಗೆ ಸಂತೋಷದ ಸುದ್ದಿ, ಮನೆಯಲ್ಲಿ ಮದುವೆಗೆ ಒಪ್ಪಿಗೆ ಸಿಗುವಂತಹ ಭಾಗ್ಯ ನಿಮ್ಮದಾಗಿರುತ್ತೆ. ಬಹಳ ಇಂಪಾರ್ಟೆಂಟಾಗಿ ಹೇಳುವಂತಹ ಒಂದು ವಿಷಯ, ಕರ್ಮಸ್ಥಾನದಲ್ಲಿ 4 ಗ್ರಹಗಳ ಸಂಯೋಜನೆಯಿಂದ ಸ್ತ್ರೀ ಸಂಬಂಧಿಸಿದ ವಿಚಾರದಲ್ಲಿ ಗೊಂದಲ, ಆತಂಕ, ಸರಿಯಾದ ನಿರ್ಧಾರಕ್ಕೆ ಬರದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು. ನಿಮ್ಮ ಜೀವನದಲ್ಲಿ ಅಂಥ ಸೂಚನೆ ಏನಾದರೂ ಇದ್ದರೆ ಈಸಿಯಾಗಿ ತಗೋಬೇಡಿ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ ಸಮಸ್ಯೆಯಿಂದ ಹೊರಗೆ ಬನ್ನಿ. ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಇಂತಹ ದುಃಖಗಳು ಶಮನವಾಗುತ್ತೆ. ಈ ವರ್ಷ ನಿಮ್ಮ ಅದೃಷ್ಟದ ಸಂಖ್ಯೆ 3, 5, 6, 8 ಮತ್ತು ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿದೆ. ಅದೃಷ್ಟದ ಬಣ್ಣ ಕೆಂಪು, ದಟ್ಟ ಹಸಿರು ಮತ್ತು ಶ್ಯಾಮಲ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರಿಗೆ ದ್ವಿತೀಯ ಭಾವದಲ್ಲಿ ಕೇತು, ಕುಂಭರಾಶಿಯಲ್ಲಿ ಕುಜ, ಬುಧ, ರಾಹು, ಮೀನರಾಶಿಯಲ್ಲಿ ಚಂದ್ರ, ರವಿ, ಶುಕ್ರ, ಶನಿ ಸ್ಥಿತರಾಗಿದ್ದಾರೆ. ನೋಡಿ, ಮಿಥುನದಲ್ಲಿ ಗುರು, ನೀವು ಎಷ್ಟೇ ಹಣ ದುಡಿದರೂ ಬಲಗೈನಲ್ಲಿ ದುಡಿದಿದ್ದು ಎಡಗೈನಲ್ಲಿ ಹೋಗುವಂತಹ ಸನ್ನಿವೇಶ. ಆರ್ಥಿಕವಾಗಿ ಅಧಿಕವಾದ ಖರ್ಚು. ಉಳಿತಾಯದ ಪ್ಲಾನ್ ಮಾಡದಿದ್ದರೆ ಜೀವನ ಬಹಳ ಕಷ್ಟವಾಗುತ್ತೆ. ಅಷ್ಟಮದಲ್ಲಿ ರಾಹು, ಅಚಾನಕ್ ಬದಲಾವಣೆ ಆಗುವಂಥದ್ದು. ಜೀವನದಲ್ಲಿ ಆಕಸ್ಮಿಕವಾಗಿ ಧನಲಾಭ ಸಿಗುವಂತಹ ಭಾಗ್ಯ ಇದೆ. ಸ್ನೇಹಿತರಿಂದ ಸಹಾಯ ಸಿಗಬಹುದು. ಯಾರು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದೀರಾ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಉತ್ತಮವಾದ ಲಾಭ ಸಿಗುವಂತಹ ಭಾಗ್ಯ ಈ ವರ್ಷ ನಿಮ್ಮದಾಗಿರುತ್ತೆ. ಹೊಸ ಕೆಲಸ ಸಿಗುವಂತಹ ಭಾಗ್ಯ ನಿಮ್ಮದಾಗಿರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ನಿಮ್ಮ ಅಹಂ ಅಥವಾ ಈಗೋ ಸುಖಕ್ಕೆ ಅಡ್ಡಿಯಾಗಿ ನಿಲ್ಲುತ್ತೆ. ಕಾಂಪ್ರಮೈಸ್ ಮಾಡಿಕೊಳ್ಳೋ ಅಭ್ಯಾಸ ಮಾಡಿಕೊಂಡ್ರೆ ಜೀವನ ಸುಖವಾಗಿರುತ್ತೆ. ಭಾವನಾತ್ಮಕ ಸಂಬಂಧಗಳು ನೋವನ್ನು ಕೊಡಬಹುದು. ಸ್ತ್ರೀ ಸಂಬಂಧಿಸಿದ ಚಿಂತೆ ನಿಮ್ಮನ್ನು ಬಹಳಷ್ಟು ಕಾಡಬಹುದು. ಶಿವನ ದೇವಸ್ಥಾನಕ್ಕೆ ಹಾಲನ್ನು ಅಭಿಷೇಕಕ್ಕಾಗಿ ಅರ್ಪಣೆಯನ್ನು ಮಾಡಿ, ಹನುಮಾನ್ ಚಾಲೀಸ ಮತ್ತು ವಿಷ್ಣು ಸಹಸ್ರನಾಮವನ್ನು ಪಠನೆಯನ್ನು ಮಾಡಿ ಆರೋಗ್ಯದಲ್ಲಿ, ವ್ಯವಹಾರದಲ್ಲಿ, ಸಂಬಂಧಗಳಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣಬಹುದು. ಸ್ನೇಹಿತರೆ, ಯಾವುದೇ ವೇದ ಮಂತ್ರದ ಕೊನೆಯಲ್ಲಿ ಓಂ ಶಾಂತಿ 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 ಅಂತ ಮಂತ್ರವನ್ನು ನಾವು ಹೇಳ್ತೀವಿ. ಆ ಶಾಂತಿ ಮಂತ್ರ ಈ ವರ್ಷ ನಿಮ್ಮ ಜೀವನದ ಮಂತ್ರವಾಗಿರಬೇಕು. ನೀವು ಎಷ್ಟು ಸಮಾಧಾನದಿಂದ ಇರ್ತೀರಿ ಅಷ್ಟು ಆನಂದವನ್ನು ಅನುಭವಿಸ್ಬೋದು. ಯಾರೇ ಎಷ್ಟು ಟ್ರಿಗರ್ ಮಾಡಿದರೂ ನೀವು ನಿಮ್ಮ ಮನಸ್ಸಿನ ಸಮಾಧಾನ ಕಳ್ಕೋಬಾರ್ದು. ಈ ವರ್ಷ ನಿಮ್ಮ ಶುಭ ಸಂಖ್ಯೆ 2, 3, 9 ಮತ್ತು ಶುಭ ದಿಕ್ಕು ಉತ್ತರ ದಿಕ್ಕಾಗಿದೆ. ಮತ್ತು ಅದೃಷ್ಟ ಕೊಡುವಂತಹ ಬಣ್ಣ ಕೆಂಪು, ಹಳದಿ, ಬಿಳಿ ಬಣ್ಣವಾಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ನೋಡಿ, ಸಿಂಹರಾಶಿಯವರಿಗೆ ಸ್ವಸ್ಥಾನದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಬುಧ, ಕುಜ, ಅಷ್ಟಮ ಭಾವದಲ್ಲಿ
ಶನಿ, ಶುಕ್ರ, ರವಿ, ಚಂದ್ರ. ನೋಡಿ, ಲಾಭಸ್ಥಾನದಲ್ಲಿ ಗುರು ಇರೋದರಿಂದ ಮನೆಯಲ್ಲಿ ವಿವಾಹ, ಶುಭ ಕಾರ್ಯಗಳು ನಡೆಯುವಂಥದ್ದು. ಆಫೀಸ್ನಲ್ಲಿ ಗೌರವ, ಸ್ಥಾನಮಾನ ಸಿಗುವಂತಹ ಭಾಗ್ಯ. ಜೂನ್ನಿಂದ ಅಕ್ಟೋಬರ್ವರೆಗೆ ಸಾಧಾರಣ ಫಲ. ಉದ್ಯೋಗ, ವ್ಯಾಪಾರದಲ್ಲಿ ಅಲ್ಪ ಪ್ರಗತಿಯನ್ನು ಕಾಣಬಹುದು. ವಿನಾಕಾರಣ ಅಪವಾದ ನಿಮ್ಮ ಮೇಲೆ ಬರುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು. ಅಧಿಕವಾದ ಖರ್ಚು. ಅಕ್ಟೋಬರ್ ನಂತರ ಎಲ್ಲ ರೀತಿಯ ಅಭಿವೃದ್ಧಿ ಭಾಗ್ಯ ನಿಮ್ಮ ಪಾಲಿನಲ್ಲಿ ಬರೆದಿದೆ. ಆದರೆ ಸಂಗಾತಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ಎಚ್ಚರಿಕೆಯಿಂದ ಇರಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಗಣಪತಿ ಆರಾಧನೆಯನ್ನು ಮಾಡಿ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶುರು ಮಾಡೋದರಿಂದ ಬಹಳಷ್ಟು ಆರೋಗ್ಯದ ಲಾಭಗಳನ್ನು ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಸಮಯ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದರೂ ಕೂಡ ಮಹತ್ತರವಾದ ಫಲವನ್ನು ಪಡೆಯಬಹುದು. ಈ ವರ್ಷ ನಿಮ್ಮ ಅದೃಷ್ಟದ ಸಂಖ್ಯೆ 1, 3, 5, 9 ಹಾಗೂ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿದೆ. ಅದೃಷ್ಟದ ಬಣ್ಣ ಕೆಂಪು, ಹಳದಿ, ಬಿಳಿ ಮತ್ತು ಹಸಿರು. ಸ್ನೇಹಿತರೆ, ಗ್ರಹಗತಿಗಳು ಏನೇ ಫಲಾಫಲಗಳನ್ನು ಕೊಡಲಿ ಅದನ್ನು ಗೌರವದಿಂದ ಸ್ವೀಕರಿಸುವುದಷ್ಟೇ ನಮ್ಮ ಪಾಲನ ಕರ್ತವ್ಯ. ಆದರೆ ಫಲಾಫಲಗಳನ್ನು ಅನುಭವಿಸುವಾಗ ಭಗವಂತನ ಸ್ಮರಣೆಯಲ್ಲಿ ಇದ್ದರೆ ಫಲಾಫಲಗಳ ಭಾರದ, ನೋವಿನ ಅನುಭವ ಕಮ್ಮಿಯಾಗುತ್ತೆ. ಹಾಗಾಗಿ ನಾವೆಲ್ಲರೂ ಭಗವಂತನಿಗೆ ಶರಣಾಗಿ ಆತನ ಸ್ಮರಣೆಯಲ್ಲಿ ಈ ವರ್ಷವನ್ನು ಕಳೆಯೋಣ. ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮತ್ತೊಮ್ಮೆ ಹೊಸ ವರ್ಷ ನಿಮಗೆ ಹೊಸ ಬದುಕನ್ನು ಕೊಡಲಿ ಅಂತ ಆ ತಾಯಿ ನಿಮಿಷಾಂಬಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.